ಕೆಳಗಡೆ ಇಳಿಯುವಾಗ ಇನ್ನೊಂದು ಅದ್ಭುತ ಅನುಭವ. ಮೇಲೆ ಹೋಗುವಾಗ ಒಂಥರ ಇತ್ತು, ಕೆಳಗಡೆ ಬರುವಾಗ ಇನ್ನೊಂದು. ನೋಡ್ಬೋದು ನಾವು ಹರಿತಾ ಇರೋ ನೀರು ಕೂಡ ಸಂಪೂರ್ಣ ಐಸ್ ಆಗ್ಬಿಟ್ಟಿದೆ. ಸ್ಲೈಡಿಂಗ್ ಗಾಡಿಗಳಿರುತ್ತೆ, ನಡೆಯೋದು ಸ್ವಲ್ಪ ಕಷ್ಟ ಆಗ್ತಾ ಇದೆ. ಇದರ ಈಗಿನ ಮಜಾ ಅನುಭವಿಸೋದಕ್ಕೆ ಒಳ್ಳೆ ಒಂದು ಜಾಗ ಇದು. ಕೇಬಲ್ ಕಾರ್ ಪ್ರಯಾಣ ಶುರು ಆಗಿದೆ. ಕುರಿಗಾಹಿಗಳಿರುವಂತಹ ಮನೆಗಳಿವು. ಬೆಟ್ಟದ ಮೇಲೆ ಇಂಥ ಜಾಗದಲ್ಲಿ ಬಂದು ಅವರು ಮನೆ ಮಾಡ್ಕೊಂಡಿರ್ತಾರೆ. पूरा जो आउटर सर्कल में जो पॉइंट्स है 18 गाफ कोर्स है, महाराजा पैलेस है, चिल्ड्रन पार्क है, बाबी रूम है, स्कीइंग वाला पॉइंट है, स्टापर वैली है, ठीक है। ये आता है आउटर सर्कल में। उसके बाद हमारा केबल कार वो जंगल के बीच में हमारा केबल कार है सर, ठीक है। ठीक है, यहाँ जो भी गवर्नमेंट ने ऑप्शन रखा है सर, यहाँ घोड़ा है, ये है घोड़े। कौन है भैया? वो वेट करेगा सर। यहाँ विंटर में आइस स्केटिंग चलता है सर। आइस स्केटिंग रूम बोलते हैं सर। ಈಗ ನಾವು ಹೋಗ್ತಾ ಇರೋದು ಕೇಬಲ್ ಕಾರ್ ಕಡೆಗೆ. कितना 8000 फीट? इसका जो हाइट है 3 किलोमीटर का राइड है, 3 किलोमीटर राइड होगा, 9 मिनट्स लगता है। हाँ, तो ऊपर जो इसका हाइट है 10,500 फीट हाइट है। 10,000 ಅಡಿಗಳಷ್ಟು ಮೇಲೆ ಇದರ ಕೇಬಲ್ ಕಾರ್ ಹೋಗುತ್ತೆ. ಗುಲ್ಮರ್ಗ್ನಲ್ಲಿದ್ದೀವಿ ನಾವೀಗ, ಕಾಶ್ಮೀರದ ಗುಲ್ಮರ್ಗ್ ಅನ್ನೋ ಒಂದು ಜಾಗದಲ್ಲಿ. ನೋಡಿ ಇಲ್ಲಿರುವಂಥ ಆಪಲ್, ಮತ್ತು ಇಲ್ಲೇನು ಗೊತ್ತಿಲ್ಲ, ಕೊಬ್ಬರಿ ಕೊಡ್ತಾರೆ, ಕೊಬ್ಬರಿ ಸಿಗುತ್ತೆ ಇಲ್ಲಿ. ಇಲ್ಲೆಲ್ಲ ಐಸ್ ಆಗಿಬಿಟ್ಟಿದೆ ನೋಡಿ, ನೀರು ಹರಿತಾ ಇದೆ ನೀರು ಐಸ್ ಆಗಿಬಿಟ್ಟಿದೆ. ಬೈಕ್ಗಳು ಕೂಡ ಸಿಗುತ್ತೆ ಇಲ್ಲೆಲ್ಲ, ಬೈಕ್ಗಳಿವೆ. ಸ್ವಲ್ಪ ಕ್ಯೂ ಸಿಸ್ಟಮ್ ಇದೆ, ಆನ್ಲೈನಲ್ಲಿ ಕೂಡ ಬುಕ್ ಮಾಡ್ಕೊಂಡು ಬರ್ಬೋದು ಬರೋದಕ್ಕಿಂತ ಮುಂಚೆನೇ. ನಮ್ಮ ಟಿಕೆಟ್ಸ್ ಎಲ್ಲ ಆನ್ಲೈನ್ ಬುಕ್ ಆಗಿದೆ. ಕೇಬಲ್ ಕಾರ್ ಹತ್ತುವ ಸಮಯ ಬಂದಿದೆ. ಹೀಗೆ ಸಣ್ಣ ಸಣ್ಣ ಕಾರ್ಗಳು, ರೂಮ್ ಥರ ಕಾಣಿಸೋವಂಥ ಕಾರ್ಗಳಿವೆ. ಇದು ಮೆಟ್ರೋ ರೈಲ್ ಇದ್ದಾಗಿದ್ದು. ಕೇಬಲ್ ಕಾರ್ ಪ್ರಯಾಣ ಶುರು ಆಗಿದೆ. ಬೆಟ್ಟದ ಮೇಲೆ ಹೀಗೆ ಹೋಗ್ತಾ ಇರೋವಂಥದ್ದು ಗೊಂಡಾಲ ರೈಡ್ ಅಂತ ಹೇಳ್ತಾರೆ. ಕಾಶ್ಮೀರದಲ್ಲಿ ಗೊಂಡಾಲ ಅಂದರೆ ಈಗ ಹೆಣ್ಣು ಮಕ್ಕಳು ಮದುವೆ ಆಗ್ತಾ ಇರೋವಂಥ ಮದುವೆನ ಗಿತ್ತಿನ ಒಂದು ಪಲ್ಲಕ್ಕಿಗೆ ಎತ್ಕೊಂಡು ಹೋಗ್ತಾರಲ್ಲ, ಅದನ್ನು ಗೊಂಡಾಲ ಅಂತ ಹೇಳ್ತಾರೆ ಕಾಶ್ಮೀರಿ ಭಾಷೆಯಲ್ಲಿ. ಇಂಗ್ಲೀಷ್ನಲ್ಲಿ ಕೇಬಲ್ ಕಾರ್ ಅಂತ ಹೇಳ್ತಾರೆ. ಗುಲ್ಮರ್ಗಿಗೆ ಬಂದರೆ ಒಂದು ತುಂಬ ಎಕ್ಸೈಟಿಂಗ್ ಮತ್ತು ತುಂಬ ಪ್ರಸಿದ್ಧವಾಗಿರುವಂತಹ ಒಂದು ರೈಡ್ ಅಂದರೆ ಇದು ಗುಲ್ಮರ್ಗ್ನಲ್ಲಿರುವಂತಹ ಕೇಬಲ್ ಕಾರ್ ರೈಡು. ಇದರಲ್ಲಿ 2 ಸ್ಟೇಜಸ್ಗಳಿರುತ್ತೆ. ಒಂದು ಸ್ಟೇಜು ಸುಮಾರು 3 ಕಿಲೋಮೀಟರ್ ಅಷ್ಟು ದೂರ ಕರ್ಕೊಂಡು ಹೋಗ್ತಾರೆ. ಒಬ್ಬರಿಗೆ 800 ರೂಪಾಯಿ ಆಗುತ್ತೆ. ಇದನ್ನು ನೀವು ಆನ್ಲೈನಲ್ಲಿ ಕೂಡ ಬುಕ್ ಮಾಡ್ಬೋದು. ತುಂಬ ಚೆನ್ನಾಗಿದೆ. ಬೆಟ್ಟದ ಮೇಲೆ ಹತ್ತೋದು ಕಷ್ಟ ಅಂದರೆ ಈ ಥರ ಒಂದು ರೈಡ್ ಹೋಗ್ತಾ ಇರೋದು. ಕುರಿಗಾಹಿಗಳಿರುವಂತಹ ಮನೆಗಳಿವು. ಬೆಟ್ಟದ ಮೇಲೆ ಇಂಥ ಜಾಗದಲ್ಲಿ ಬಂದು ಅವರು ಮನೆ ಮಾಡ್ಕೊಂಡಿರ್ತಾರೆ. ಅಲ್ಲಿ ನೋಡಿ ನೀವು ಹೆಂಗೆ ಕಾಣ್ತಾ ಇದೆ ಅಂತ. ಓ ಮೈ ಗಾಡ್. ಸ್ಟೇಜ್ 1ನ ಮುಗಿಸಿದ್ದೀವಿ, ಹೋಗಬಹುದು ಇನ್ನು. ಅದಕ್ಕೆ ಅಂತಲೇ ಇಲ್ಲಿ ಇಷ್ಟು ಕ್ಯೂ ನಿಂತಿದ್ದಾರೆ. ಅದಕ್ಕಿಂತ ಮುಂಚೆ ಇಲ್ಲಿ ಸ್ವಲ್ಪ ನೋಡೋವಂಥ ಜಾಗಗಳಿದೆ, ಅಲ್ಲಿ ಹೋಗಿ ಬರ್ಬೋದು. ನೋಡ್ಬೋದು ನಾವು ಹರಿತಾ ಇರೋ ನೀರು ಕೂಡ ಸಂಪೂರ್ಣ ಐಸ್ ಆಗ್ಬಿಟ್ಟಿದೆ.
ಇನ್ನೊಂದು ಈ ಥರ ಸ್ಲೈಡಿಂಗ್ ಗಾಡಿಗಳಿರುತ್ತೆ, ಅವನ್ನ ತೊಗೊಂಡು ಇಲ್ಲಿ ಸ್ಲೈಡ್ ಮಾಡ್ತಾ ಹೋಗ್ಬೋದು. ಅಲ್ಲೆಲ್ಲ ಎಷ್ಟೋ ಜನ ಸ್ಲೈಡ್ ಮಾಡ್ತಿದ್ದಾರೆ. ಮಾಡ್ಬೋದು, ಸ್ಲೈಡಿಂಗ್ ಏನಿದೆ ಇದನ್ನ ಮಾಡ್ಬೋದು. ಹಾಗೆ ಬೇರೆ ಬೇರೆ ಆಕ್ಟಿವಿಟೀಸ್ ಚೆನ್ನಾಗಿರುತ್ತೆ. ಇಲ್ಲಿ ತಿನ್ನೋದಕ್ಕೂ ಕೂಡ ಎಷ್ಟೊಂದು ಐಟಮ್ಗಳು ಸಿಗ್ತಾ ಇದೆ. ಎಷ್ಟೊಂದು ಜನ ಸಖತ್ ಎಂಜಾಯ್ ಮಾಡ್ತಾ ಇದ್ದಾರೆ. ನಾವೀಗ ಹೋಗ್ಬಿಟ್ಟು ಸ್ವಲ್ಪ ಸ್ಕೀಯಿಂಗ್ ಮಾಡೋದು ಬೇಡ ಬನ್ನಿ. ಸ್ಕೀಯಿಂಗ್ ಮಾಡೋದಕ್ಕೆ ಅಂತಾನೆ ಈ ಥರ ಸಲಕರಣೆಗಳನ್ನ ಅವರು ಇಲ್ಲಿ ಬಾಡಿಗೆ ಸಿಗುತ್ತೆ. ಮೇರಾ ಸೈಜ್ 8. ये होल्ड करो ಸ್ಟಾರ್ಟ್. आपका स्पेशल साइज है. ಸ್ಪೆಷಲ್ ಶೂಸ್ಗಳು ಸಿಗುತ್ತೆ. ಥ್ಯಾಂಕ್ ಯು ಬಾಯ್. वेलकम मेरे भाई. आप खुश होना चाहिए बस. ऐसा मुझे रोज ನಮ್ಮದೇ ರೆಡಿಯಾಗಿ ನಿಂತಿದ್ದೀನಿ ಇವಾಗ. ಶೂಸ್ ಹಾಕೊಂಡು ನಡೆಯೋದು ಸ್ವಲ್ಪ ಕಷ್ಟ ಆಗ್ತಾ ಇದೆ. ಸ್ಕೀಯಿಂಗ್ ಮಾಡಬೇಕಿದೆ, ಹೆಂಗಿರುತ್ತೆ ನೋಡೋಣ. ಸ್ಕೀಯಿಂಗ್ ಬರೀ ಟಿ ವಿಲಿ ನೋಡಿದ್ದೆ. ಸ್ಪೋರ್ಟ್ಸ್ಗಳು ನಡೆಯುತ್ತಲ್ಲ ಸ್ಕೀಯಿಂಗ್ ದಿನ, ಅದನ್ನ ನೋಡಿದ್ದೆ. ಎಷ್ಟು ಫಾಸ್ಟಾಗಿ ಹೋಗ್ತಾರೆ, 100 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತಾರೆ. ಇಲ್ಲಿಂದ ಎಲ್ಲಿಗೆ ಬರೋಷ್ಟರಲ್ಲಿ ಬಾಡಿ ಬ್ಯಾಲೆನ್ಸ್ ಮಾಡಿಕೊಂಡು ಫುಲ್ ಜಾರ್ತಾ ಇರೋವಂಥ ಜಾಗದಲ್ಲಿ ಹೋಗೋದಿದೆ ಅಲ್ಲ, ಹೈಲಿ ಚಾಲೆಂಜಿಂಗು, ಸಖತ್ ಕಷ್ಟ ಇದೆ. ಆದ್ರೂ ಒಂದು 2-3 ರೌಂಡ್ ಆದಮೇಲೆ ನೀವೇ ಕಲಿತೀರಾ ಅಂತ ಅವ್ರು ಹೇಳಿದ್ದಾರೆ. ನಂಗೆ 1 ರೌಂಡ್ ಬರೋಷ್ಟಲ್ಲೇ ಫುಲ್ಲು ಕಾಲುಗಳೆಲ್ಲ ನೋಯ್ತಾ ಇದೆ. ಇದರ ಸ್ಕೀಯಿಂಗ್ನ ಮಜಾ ಅನುಭವಿಸೋದಕ್ಕೆ ಒಳ್ಳೆ ಒಂದು ಜಾಗ ಇದು. ಯಾವುದೋ ಫಾರಿನಲ್ಲಿ ಹೋಗಿ ಮಾಡೋದಕ್ಕಿಂತ ಕಾಶ್ಮೀರದಲ್ಲಿ, ಗುಲ್ಮಾರ್ಗಲ್ಲಿ, ನಮ್ಮ ದೇಶದಲ್ಲಿ ಬಂದ್ರೆ ಒಂದು ನಾವು ಯಾವುದೋ ಒಂದು ಬೇರೆ ದೇಶದಲ್ಲಿದೆಯೋ ಅನ್ನೋ ಥರ ಅನುಭವ ಆಗುತ್ತೆ. ಎಷ್ಟೊಂದು ಸ್ಕೀಯಿಂಗ್ ಮಾಡಿಸೋಂಥ ಅಲ್ಲಲ್ಲೇ ಗುಂಪುಗಳಿರುತ್ತೆ. ಒಬ್ಬೊಬ್ಬರು ಒಂದೊಂದು ಬೆಲೆ ಹೇಳ್ತಾರೆ. 1000 ರೂಪಾಯಿ ಕೊಟ್ಟು ನಾನು ಇದನ್ನು ಸ್ಕೀಯಿಂಗ್ನ ಮಾಡ್ತಿರೋದು. ಮಕ್ಕಳು ಕೂಡ ಸಖತ್ ಎಂಜಾಯ್ ಮಾಡ್ತಾರೆ. ಒಂದು 2-3 ರೌಂಡ್ ಆಗಿದೆ, ಇನ್ನೊಂದು ರೌಂಡ್ ಹೋಗಿ ಬರಬೇಕಿದೆ. ಅದಾದ್ಮೇಲೆ ಬೇರೆ ಜಾಗಕ್ಕೆ ಹೋಗೋಣ. ಎಷ್ಟು ಚಳಿ ಆಗ್ತಾ ಇದೆ ಅಂದರೆ ಹೇಳಕ್ಕೆ ಅಸಾಧ್ಯ ಆಗ್ತಿದೆ, ಅಷ್ಟು ಚಳಿ ಆಗ್ತಿದೆ. ಆದರೆ ಈ ಒಂದು ದೃಶ್ಯ ನೋಡೋದಂತೂ ಅದಕ್ಕೂ ಪದಗಳು ಸಾಲ್ತಿಲ್ಲ, ಅಷ್ಟು ರಮಣೀಯವಾಗಿದೆ ಇದು. Yuvansh, how are you feeling? Very cold. ಗೊಂಡಲ ರೈಡ್ ಅಂತೂ ಸಖತ್ ಅದ್ಭುತವಾಗಿತ್ತು. ಫ್ಯಾಮಿಲಿ ಮಕ್ಕಳು ಕೂಡ ಬರ್ಬೋದು ಮೇಲೆ. ಆದರೆ ಒಂದು ಕಷ್ಟ ಆಗೋದು ಅಂದರೆ ನಾವು ಜಾಸ್ತಿ ಹೈ ಆಲ್ಟಿಟ್ಯೂಡ್ ಹೋಗ್ತಾ ಸ್ವಲ್ಪ ಉಸಿರಾಡೋದಕ್ಕೆ ಕಷ್ಟ ಅನಿಸುತ್ತೆ. ಆಮೇಲೆ ಚಳಿ, ವಿಪರೀತ ಚಳಿ, ಎಷ್ಟು ಡಿಗ್ರಿ ಇತ್ತು ಅಂತ ಗೊತ್ತಿಲ್ಲ, ಮೈನಸ್ ಇದ್ದದಂತೂ ನಿಜ. ನೀರೆಲ್ಲ ಫುಲ್ಲು ಘನೀಕರಿಸ್ಬಿಟ್ಟಿದೆ ಮೇಲೆ. ಕಿವಿಲೆಲ್ಲ ಒಂಥರ ಇದಾಗ್ತಾ ಇರುತ್ತೆ. ಚೆನ್ನಾಗಿದೆ. ಈ ಥರ ಸ್ವಲ್ಪ ಒಂದು ಅಡ್ವೆಂಚರಸ್ ಫ್ಯಾಮಿಲಿ ಟ್ರಿಪ್ ಮಾಡಬೇಕು ಅಂದರೆ ಕಾಶ್ಮೀರಿಗೆ ಬಂದಾಗ ಗುಲ್ಮರ್ಗ್
ಮಂದಿ ಗಂಡೋಲ ರೈಡ್ ಡೆಫಿನೆಟ್ಲಿ ಹೆಂಗಿದೆ ನೋಡಿ. ಕೆಳಗಡೆ ಇಳಿಯುವಾಗ ಇನ್ನೊಂದು ಅದ್ಭುತ ಅನುಭವ. ಮೇಲೆ ಹೋಗುವಾಗ ಒಂಥರ ಇತ್ತು, ಕೆಳಗಡೆ ಬರುವಾಗ ಇನ್ನೊಂದು